ಇನ್ನ ಪದೇ ಪದೇ ಮೋಸ ಮಾಡೋದನ್ನು ಕೂಡ ಜನರು ಸಹಿಸೋದಿಲ್ಲ. ನಾವು ಪಕ್ಷಕ್ಕೆ ಮೋಸ ಮಾಡಲ್ಲ ಅಂತ ಕೂಡ ಹೇಳಿದ್ರು. ಯಾವಾಗ ಅವರು ನಮ್ಮ ಜೊತೆಯಲ್ಲಿ ಮಾತನಾಡಿದ್ರು ಪಕ್ಷಕ್ಕೆ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ರು. ಆದ್ರೀಗ ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿರೋದು ಗೊತ್ತಾಗಿದೆ. ಕಳೆದ ವಾರದಿಂದ ಸೋಮಶೇಖರ್ ಹೆಬ್ಬಾರ್ ಇಬ್ಬರೂ ಕೂಡ ಮಾತನಾಡ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಕೂಡ ಮಾತನಾಡ್ತಾ ಇದ್ರು. ಸೋಮಶೇಖರನ್ನ ಮಂತ್ರಿ ಮಾಡಿ ಮೈಸೂರು ಉಸ್ತುವಾರಿ ಕೂಡ ಮಾಡಿದ್ವಿ. ಸೋಮಶೇಖರ್ ರಾಜಕೀಯವಾಗಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರು ಈಗ ರಾಜಕೀಯವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ನಿನ್ನೆ ಕರೆ ಮಾಡಿ ದ್ರೋಹ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ರು. ಜನ ಸೋಮಶೇಖರ್ ಅವರನ್ನ ಕ್ಷಮಿಸೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮತದಾನ ಕೇಂದ್ರದಲ್ಲಿ ನಮ್ಮ ಬಿಜೆಪಿಯ ಶಾಸಕರಿಗೆ ಸುಮಾರು 47 ವೋಟನ್ನು ಹಾಕುವಂಥದ್ದಕ್ಕೆ ನಾವು ವಿಪ್ಪನ್ನು ಕೊಟ್ಟಿದ್ರಿ. 47 ಜನನು ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದೇ ರೀತಿ ಎಸ್.ಟಿ. ಸೋಮಶೇಖರ್ ಮತ್ತು ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರಿಗೂ ಸಹ ನಿನ್ನೆ ವಿಪ್ಪನ್ನು ಜಾರಿಗೆ ಮಾಡಿದ್ದೀರಿ. ಅವರ PA ಮೊಬೈಲ್ಗೂ ನಾವು SMS ಮಾಡಿದ್ದೀರಿ. ಅವರ ಮನೆ ಹತ್ರನೂ ಕೂಡ ಎಸ್.ಟಿ. ಸೋಮಶೇಖರ್ ಮನೆ ಹತ್ರನೂ ಕೂಡ ನಮ್ಮ ಸೆಕ್ರೆಟರಿ ತಗೊಂಡೋಗಿ ವಿಪ್ಪನ್ನು ಜಾರಿಗೆ ಮಾಡಿದ್ದಾರೆ. ಹೆಬ್ಬಾರ್ ಅವರ LH ರೂಮ್ಗೂ ಕೂಡ ಅಂಟಿಸಿದಿರಿ. ಅವರ ಮೊಬೈಲ್ಗೂ ಕೂಡ SMS ಹಾಕಿದಿರಿ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ನನ್ನ ಜೊತೆ ಮಾತಾಡಿದರು. ನನ್ನೇನು ಹೆಬ್ಬಾರು ಈಗ ಬೆಳಗ್ಗೆ 10 ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ರು, ಟಚಲ್ಲಿದ್ರು. ನಾವು ಮಾತಾಡಿದಾಗ ಫೋನ್ ಮಾಡೋರು, ಇಲ್ಲ ಬರ್ತೀರಿ, ಪಾರ್ಟಿಗೆ ದ್ರೋಹ ಬಗ್ಗೆ ಅಲ್ಲ, ತಾಯಿಗೆ ದ್ರೋಹ ಬಗ್ದಂಗೆ ನಾವು ಮೋಸ ಮಾಡಲ್ಲ, ಆ ಥರದ ವ್ಯಕ್ತಿಗಳಲ್ಲ ನಾವು ಅಂತ ಎಲ್ಲ ಹೇಳಿದರು. ಮೊನ್ನೆನೂ ಸೋಮಶೇಖರ್ ಮಾತಾಡಿದಾಗ ಕೂಡ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ಹಂಗೇನ ಮಾಡೋದಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಎಲ್ಲ ಹೇಳಿದರು. ಇವತ್ತು ಇನ್ನೂ ಹೆಬ್ಬಾರ್ ಅವ್ರದ್ದು ಇನ್ನೂ ಗೊತ್ತಿಲ್ಲ. ಆದರೆ ಎಸ್.ಟಿ. ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ನನಗನ್ಸ್ತತೆ ಈ ರೀತಿ ಮೋಸ ಮಾಡೋ ಅಂಥದ್ದನ್ನು ಪದೇ ಪದೇ ಜನ ಇಷ್ಟಪಡಲ್ಲ. ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ನವ್ರದ್ದು BJPಗೆ ಬಂದಿದ್ದರು, ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಅದರಲ್ಲೂ ಪ್ರತಿಷ್ಠಿತವಾದಂಥ ಮೈಸೂರು ಜಿಲ್ಲೆಯ ಇನ್ಚಾರ್ಜು ಸಹ ಯಡಿಯೂರಪ್ಪನವರು ನಾವೆಲ್ಲರೂ ಕೂಡ ಕೊಟ್ಟಿದ್ರಿ. ಇಷ್ಟಿದ್ರೂ ಕೂಡ ಇವತ್ತು ನಾನು ಹಣ ಕೊಡ್ತಾರೆ, ಹಣದ ಅಭಿವೃದ್ಧಿಗೋಸ್ಕರ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗ್ತೀನಿ ಅಂತ ಹೇಳೋವಂಥದ್ದು. ಹಾಗಾದರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಹಣ ಇವ್ರಿಗೆ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀರಿ? ಈ ಥರ ಒಂದು ರೀತಿ ನನಗಂತ ಇದೆ ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಒಂದು ರೀತಿ ರಾಜಕೀಯದ ಅಂತ್ಯವನ್ನು ಅವರೇ ಆಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ಅವರನ್ನು ಎಲೆಕ್ಟ್ ಮಾಡಿ BJP ಸಿಂಬಲಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿ ಇನ್ನೂ 9 ತಿಂಗಳಾಗಿಲ್ಲ. 9 ತಿಂಗಳಲ್ಲೇ ಈ ಥರ ಪಕ್ಷಾಂತರ ಮಾಡುವಂಥದ್ದು ಅಲ್ಲಿನ ಜನ ನೋಡ್ತಾ ಇದ್ದಾರೆ. ಅದರಿಂದ ಜನ ಸರಿಯಾಗಿ ಅವ್ರಿಗೆ ತಕ್ಕ ಪಾಠ ಕಳಿಸ್ತಾರೆ. ಇಷ್ಟೊತ್ತು ಕೂಡ ನಾನು ಕಾನೂನು ತಜ್ಞ ಜೊತೆ ಚರ್ಚೆ ಮಾಡಿದೆ. ವಿವೇಕ್ ರೆಡ್ಡಿ ಅವರು ನಮ್ಮ ಕಾನೂನು ಸೆಲ್ಲಿನ ಅಧ್ಯಕ್ಷರು, ಹೈಕೋರ್ಟ್ನ ಲಾಯರ್ ಅವರು, ಅವ್ರ ಜೊತೆನೂ ಚರ್ಚೆ ಮಾಡಿದ್ದೀನಿ. ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ಸ್ಪೀಕರ್ ಅವರಿಗೆ ಕಾನೂನು ಪ್ರಕಾರ ಎಲ್ಲೆಲ್ಲಿ ಅವ್ರಿಗೆ ಅಪೀಲನ್ನು ಮಾಡಬೇಕು, ಅರ್ಜಿಯನ್ನು ಹಾಕಬೇಕು, ಅದನ್ನು ಕೂಡಲೇ ಕ್ರಮ ತೆಗೆದುಕೊಳ್ಳೋ